ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಉಮೇಶ್. ಕಳೆದ ಬಾರಿಯ ವಿಡಿಯೋದಲ್ಲಿ ನಾನು ನಿಮಗೆ ಮುಂಬೈ ದಾಳಿಯ ಬಗ್ಗೆ ಹೇಳಿದ್ದೆ. ಇವತ್ತು ಆ ಇಡೀ ಆಪರೇಷನ್ ಇತ್ತಲ್ಲ, ಆಪರೇಷನ್ ಬ್ಲ್ಯಾಕ್ ಟಾರ್ನಿಡೋ, ಅದನ್ನ NSG ಹೇಗೆ ಎಕ್ಸಿಕ್ಯೂಟ್ ಮಾಡ್ತು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ನವೆಂಬರ್ 26, 2008ರ ಮುಂಬೈ ಉಗ್ರ ದಾಳಿ ಶುರು ಆಗ್ತಾ ಇದ್ದ ಹಾಗೆ ಮಾನೇಸರ್ನ NSG ಹೆಡ್ ಕ್ವಾರ್ಟರ್ನಲ್ಲಿ ಒಂದು ಸ್ಪೆಷಲ್ ಆಕ್ಷನ್ ಗ್ರೂಪ್ನ ಹೈ ಅಲರ್ಟ್ ಅಲ್ಲಿ ಇಡಲಾಗಿರುತ್ತೆ. ಮೊದಲು ನಿಮಗೆ NSG ಅಂದ್ರೆ ಏನು ಮತ್ತು ಅದರ ಸ್ಟ್ರಕ್ಚರ್ ಹೇಗಿರುತ್ತೆ ಅನ್ನೋದನ್ನ ಹೇಳ್ಬಿಡ್ತೀನಿ. NSG ನಲ್ಲಿ 2 ವಿಂಗ್ ಇರುತ್ತೆ. ಒಂದು ಸ್ಪೆಷಲ್ ರೇಂಜರ್ ಗ್ರೂಪ್, ಮತ್ತೊಂದು ಸ್ಪೆಷಲ್ ಆಕ್ಷನ್ ಗ್ರೂಪ್ ಅಂತ ಹೇಳಿ. ಸ್ಪೆಷಲ್ ರೇಂಜರ್ ಗ್ರೂಪ್ ಅಂದ್ರೆ ಅದು ಪ್ಯಾರಾಮಿಲಿಟರಿ ಫೋರ್ಸಸ್, ಈ VIP ಗಳಿಗೆ ಮತ್ತೆ ಪೊಲಿಟಿಷಿಯನ್ಸ್ ಗಳಿಗೆ ಭದ್ರತೆಯನ್ನು ಕೊಡುತ್ತಲ್ಲ, ಅದು ಸ್ಪೆಷಲ್ ರೇಂಜರ್ ಗ್ರೂಪ್. ಸ್ಪೆಷಲ್ ಆಕ್ಷನ್ ಗ್ರೂಪ್ ಅಂದ್ರೆ ಅದು ಸೈನ್ಯದ ಒಂದು ಪುಟ್ಟ ಭಾಗ. ಅದು ಕಮಾಂಡೆಡ್ ಬೈ ಎ ಸ್ಪೆಷಲ್ ಫೋರ್ಸ್ ಕಮಾಂಡರ್. ಇಟ್ ಇಸ್ ಅ ವೆರಿ ಶಾರ್ಪ್ ಎಡ್ಜ್ ಆಫ್ ಅನ್ ಆರೋ. ಮಾನೇಸರ್ಗೆ ಮೆಸೇಜ್ ಬರ್ತಾ ಇದ್ದಂಗೆ NSG ಒಂದು ಟೀಮು ಮುಂಬೈಗೆ ಹೊರಟು ನಿಂತು ಬಿಡುತ್ತೆ. ತಂಡದಲ್ಲಿ NSGಯ ಡೈರೆಕ್ಟರ್ ಜನರಲ್ ಜ್ಯೋತಿ ಕೃಷ್ಣನ್ ದತ್ ಇರ್ತಾರೆ. ನಮ್ಮ ಬೆಂಗಳೂರಿನ ಮೇಜರ್ ಉನ್ನಿ ಕೃಷ್ಣನ್ ಇರ್ತಾರೆ. ಆ ಸಮಯದಲ್ಲಿ ಉನ್ನಿ ಕೃಷ್ಣನ್ ಅಲ್ಲಿ NSG ಟೀಮ್ ಇರುತ್ತಲ್ಲ, ಅಲ್ಲಿನ ಟ್ರೈನಿಂಗ್ ಆಫೀಸರ್ ಆಗಿರ್ತಾರೆ. ಅವರು ಅವರ ಬ್ಲ್ಯಾಕ್ ಕ್ಯಾಟ್ಸ್ ಗಳಿಗೆ ಹೀಗೆ ಹೇಳ್ತಾರೆ, ಬಾಯ್ಸ್, ನಾವು ಉಗ್ರರಿಗಿಂತ ಶ್ರೇಷ್ಠವಾದ ಟ್ರೈನಿಂಗ್ ನಾವು ಪಡ್ಕೊಂಡಿದೀವಿ. ಸುಮ್ಮನೆ ನೀವು ಆ ಟ್ರೈನಿಂಗ್ ಪಡ್ಕೊಂಡ್ರಲ್ಲ, ಆ ದಿನಗಳನ್ನ ಜ್ಞಾಪಿಸ್ಕೊಳ್ಳಿ. ಶತ್ರುಗಳಿಂದ ಈ ದೇಶವನ್ನ ಮತ್ತು ಇಲ್ಲಿನ ಜನರನ್ನ ರಕ್ಷಿಸುವಂತಹ ಜವಾಬ್ದಾರಿ ಈಗ ನಮ್ಮ ಮೇಲಿದೆ. ಅದಕ್ಕಾಗಿ ನೀವೆಲ್ಲ ಯಾವ ತ್ಯಾಗಕ್ಕಾದರೂ ಸಿದ್ಧರಾಗಿರ್ಬೇಕು ಅಂತ ಹೇಳ್ತಾರೆ. ಬಹುತೇಕ ಬ್ಲ್ಯಾಕ್ ಕ್ಯಾಟ್ಸ್ ಗಳಿಗೆ ಮುಂಬೈ ತುಂಬಾ ಹೊಸದು. ಬಹುತೇಕರು ಮುಂಬೈನ ತಾಜ್ ಹೋಟೆಲ್ ಅಥವಾ ಓಬಿರಾಯ್ ಹೋಟೆಲ್ನ ನೋಡೇ ಇರಲ್ಲ. ಈಗ ಅಲ್ಲಿ ಅವರು ಕಾರ್ಯಾಚರಣೆ ನಡೆಸಬೇಕಾಗಿರುತ್ತೆ. 220 ಮಂದಿ ಬ್ಲ್ಯಾಕ್ ಕ್ಯಾಟ್ಸ್ಗಳು ಎಲ್ಲ ಸಾಮಾನುಗಳನ್ನ ತುಂಬಿಕೊಂಡು ಮುಂಬೈಗೆ ಬಂದಿಳಿತಾರೆ. 3 ತಂಡಗಳಾಗಿ ಸಿದ್ಧರಾಗ್ತಾರೆ. ಏಕಕಾಲಕ್ಕೆ 3 ಕಡೆ ಅವರು ಆಪರೇಷನ್ ಮಾಡಬೇಕಾಗಿರುತ್ತೆ. ತಾಜ್ ಹೋಟೆಲ್, ಟ್ರೈಡೆಂಟ್ ಹೋಟೆಲ್ ಮತ್ತೆ ನಾರಿಮನ್ ಹೌಸ್, ಈ 3 ಕಡೆ ಆಪರೇಷನ್ ಮಾಡಬೇಕಾಗಿರುತ್ತೆ. ತಾಜ್ ಹೋಟೆಲ್ ನಲ್ಲಿ ಹೆಚ್ಚು ಕಮ್ಮಿ 1000 ರೂಮ್ಗಳಿರುತ್ತೆ. ಅದೆಲ್ಲವನ್ನ ಅವರು ಒಂದೊಂದಾಗಿ ಓಪನ್ ಮಾಡಬೇಕಾಗಿರುತ್ತೆ. ಉಗ್ರ ಯಾವುದೋ ಒಂದು ರೂಮಲ್ಲಿ ಇದ್ದಾನೆ ಅಂತಂದ್ರೆ, ಅಥವಾ ಉಗ್ರಗಾಮಿಗಳು ಯಾವುದೋ ಒಂದು ರೂಮಲ್ಲಿ ಅಡಗಿದ್ದಾರೆ ಅಂತ ಖಚಿತವಾಗಿ ಗೊತ್ತಾದ್ರೆ, ಆಗ ಆ ರೂಮ್ನ ID ಇಟ್ಟು ಬ್ಲಾಸ್ಟ್ ಮಾಡ್ತಾರೆ, ಒಳಗಡೆ ಗ್ರೆನೇಡ್ ಟಾಸ್ ಮಾಡ್ತಾರೆ, ನಂತರ ಉಗ್ರರನ್ನ ಒಳಗಡೆ ಹೋಗಿ ಉಗ್ರರನ್ನ ಹೊಡೆದು ಹಾಕ್ತಾರೆ. ಆದ್ರೆ ಇಲ್ಲಿ ಹಾಗಿರ್ಲಿಲ್ಲ. ಇಲ್ಲಿ ಉಗ್ರರು ಎಲ್ಲಿದ್ದಾರೆ ಅಂತಾನೆ ಗೊತ್ತಿರಲಿಲ್ಲ. 1000 ರೂಮ್ಗಳಲ್ಲಿ ಎಲ್ಲಿ ಬೇಕಾದ್ರೂ ಅವ್ರು ಇರ್ಬೋದಾಗಿತ್ತು. ಹಾಗಾಗಿ ಪ್ರತಿಯೊಂದು ರೂಮ್ನ ಒಡೆದು ಒಳಗೆ ಹೋಗ್ಬೇಕಾಗಿತ್ತು. ಹಾಗೆ ಒಡೆದು ಒಳಗೆ ಹೋದಾಗ ಅಲ್ಲಿ 3 ತರ ಪಾಸಿಬಿಲಿಟೀಸ್ ಇರ್ತಿತ್ತು. ಒಂದು, ಆ ರೂಮ್ನಲ್ಲಿ ಉಗ್ರಗಾಮಿಗಳು ಅಡಗಿರಬಹುದಾಗಿತ್ತು, ಅಥವಾ ಆ ರೂಮ್ನಲ್ಲಿ ಕೇವಲ ಅತಿಥಿಗಳು ಮಾತ್ರ ಅಡಗಿರಬಹುದಾಗಿತ್ತು, ಅಥವಾ ಅತಿಥಿಗಳ ಜೊತೆನಲ್ಲಿ ಉಗ್ರಗಾಮಿಗಳು ಅಲ್ಲಿ ಇರಬಹುದಂತ ಸಾಧ್ಯತೆಗಳಿರ್ತಿತ್ತು. ಹಾಗಾಗಿ ಪ್ರತಿಯೊಂದು ಕೋಣೆಯನ್ನ ಅತ್ಯಂತ ಜಾಗರೂಕತೆಯಿಂದ, ಬುದ್ಧಿವಂತಿಕೆಯಿಂದ, ಚಾಣಾಕ್ಷತನದಿಂದ ಮತ್ತು ಕಷ್ಟದಿಂದಲೇ ಓಪನ್ ಮಾಡಬೇಕಾಗಿತ್ತು. ಆ ಡ್ರಿಲ್ ನ ಇಡೀ NSG 1000 ಬಾರಿ ರಿಪೀಟ್ ಮಾಡಬೇಕಾಗಿತ್ತು. ಸುಮ್ಮನೆ ಯೋಚನೆ ಮಾಡಿ, ಎಂತ ಹರ್ಕ್ಯುಲಸ್ ಟಾಸ್ಕ್ ಅದು ಅಂತ. ಆದರೆ ಇದೆಲ್ಲವನ್ನ NSG ತಂಡ ಕೇವಲ 72 ಗಂಟೆಗಳಲ್ಲಿ ಮಾಡಿ ಮುಗಿಸಿತ್ತು. ನಿಮ್ಗೆ ಗೊತ್ತಿರಲಿ, ತಾಜ್ ಮತ್ತು ಟ್ರೈಡೆಂಟ್ ಹೋಟೆಲ್ನಲ್ಲಿ ಅಷ್ಟೆಲ್ಲ ಮಾರಣ ಹೋಮ ನಡೀತಲ್ಲ, NSG ಕಮಾಂಡೋಗಳು ಬಂದ ನಂತರ ತಾಜ್ ಹೋಟೆಲ್ನಲ್ಲಿ ಯಾರೊಬ್ಬರ ಹತ್ಯೆನೂ ಆಗಲಿಲ್ಲ. 2 ಕಮಾಂಡೋಗಳು ಹುತಾತ್ಮರಾಗೋದನ್ನು ಬಿಟ್ಟರೆ there was absolutely no collateral damages at all. Not a single person died after NSG took over. NSG ಪಡೆ ತಾಜ್ಗೆ ಎಂಟರ್ ಆದಾಗ ಅಲ್ಲಿ ಅವ್ರಿಗೆಲ್ಲ ಹೊಸದು. ಅವ್ರಿಗೆ ಏನೋ ಗೊತ್ತಿರಲಿಲ್ಲ. ಅಲ್ಲಿ ಬಿಲ್ಡಿಂಗ್ ಅಲ್ಲಿ ಪ್ಲಾನ್ ಇರಲಿಲ್ಲ, ಲೇಔಟ್ ಇರಲಿಲ್ಲ, ಮ್ಯಾಪ್ ಎಲ್ಲಿದೆ ಅಂತ ಗೊತ್ತಿಲ್ಲ, ಲಿಫ್ಟ್ ಎಲ್ಲಿದೆ ಅಂತ ಗೊತ್ತಿಲ್ಲ, ವಾಲ್ ಹೇಗಿದೆ, ಬುಲೆಟ್ ಆ ವಾಲ್ ಇಂದ ಹೊರಗಡೆ ಬರುತ್ತಾ ಇಲ್ವಾ, AC ಡಕ್ಟ್ ಎಲ್ಲಿದೆ, ಅಲ್ಲಿಂದ ಯಾರು ಹೋಗಬಹುದಾ, ಇದು ಯಾವುದೂ ಗೊತ್ತಿರಲಿಲ್ಲ. ಎವ್ರಿಥಿಂಗ್ ದೇ ಫಿಗರ್ಡ್ ಔಟ್ ವಿತ್ ಇನ್ ನೋ ಟೈಮ್. 220 NSG ಕಮಾಂಡೋಗಳು ಬಂದಿದ್ರು. ಅಷ್ಟು ಜನ ಈ ಕೆಲಸವನ್ನ ಮಾಡಿದ್ರ? ಖಂಡಿತ ಇಲ್ಲ. ಅವರಲ್ಲಿ ಸ್ನೈಪರ್ಸ್ಗಳಿದ್ರು, ಡಾಗ್ ಸ್ಕ್ವಾಡ್ಸ್ಗಳಿದ್ರು, ಬಾಂಬ್ ಡಿಸ್ಪೋಸಲ್ ಟೀಮ್ ಇತ್ತು. ಹೀಗೆ ಎಲ್ಲವೂ ಹರಿದು ಹಂಚಿ ಹೋಗಿತ್ತು. ರೂಮ್ಗಳಿಗೆ ಎಂಟರ್ ಆದವರು ಕೇವಲ ಒಂದು 70ರಿಂದ 80 ಜನ ಇರ್ಬೋದು. ಒಂದು ಸಲ ಫ್ಲೋರ್ ನ ಒಡೆದು ಅದನ್ನ ಕ್ಲಿಯರ್ ಮಾಡಿ ನೆಕ್ಸ್ಟ್ ಫ್ಲೋರ್ ಹೋದ್ರೆ, ಆ ಫ್ಲೋರ್ ನಲ್ಲಿ 2 NSG ಕಮಾಂಡೋಗಳನ್ನ ಬಿಡಬೇಕಾಗಿತ್ತು. ಕ್ಲಿಯರ್ ಆದ ಫ್ಲೋರ್ ರೂಮ್ಗೆ ಮತ್ತೆ ಉಗ್ರರು ಬಂದು ಸೇರ್ಕೊಂಡ್ರ ಗತಿ ಏನು? ಅಂದ್ರೆ ಕೊನೆ ಫ್ಲೋರ್ಗೆ ಹೋಗೋವರೆಗೆ ಉಳ್ಕೊಂಡದ್ದು ಕೇವಲ ಬೆರಳೆಣಿಕೆಯಷ್ಟು NSG ಕಮಾಂಡೋಗಳು ಮಾತ್ರ. ಇಷ್ಟೂ ಜನ 72 ಗಂಟೆಗಳ ಕಾಲ ನಿರಂತರವಾಗಿ ಹೋರಾಡಿದ್ರು ಉಗ್ರರ ವಿರುದ್ಧ. ನಿದ್ದೆ ಇಲ್ಲ, ಆಹಾರ ಇಲ್ಲ, ನೀರಿಲ್ಲ. ಟೈಮ್ ಸಿಕ್ಕಿದ್ರೆ ಅಲ್ಲಿ ಏನ್ ಸಿಗುತ್ತೋ, ಆಪಲ್ಲೋ ಮತ್ತೊಂದೋ ತಿನ್ಬೇಕು. ಸ್ವಲ್ಪ ಮೈ ಮರೆತರು ಕತೆ ಮುಗಿದ ಹಾಗೆ. ಎಲ್ಲ 25ರಿಂದ 27 ವರ್ಷದ ಹುಡುಗರು, ಅವರೆಲ್ಲರೂ ಅಷ್ಟೂ ಉಗ್ರರನ್ನ ಕೊಂದು ತಮ್ಮ ಕರ್ತವ್ಯವನ್ನ ಮುಗಿಸಿ ವಾಪಸ್ ಹೋಗ್ತಾರೆ. ಅವರೆಲ್ಲ ಯಾರು ಅಂತ ನಮ್ಗೆ ಯಾರಿಗೂ ಗೊತ್ತಾಗಲೇ ಇಲ್ಲ. ವಿ ಆಲ್ ಶುಡ್ ಫೀಲ್ ಪ್ರೌಡ್ ಅಬೌಟ್ ಅವರ್ NSG.
ಪ್ರಿಯ ವೀಕ್ಷಕರೇ, ಇಷ್ಟು ಹೇಳಿ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.